ನೀ ಮಗ ಏನೋ ಅರ್ಜೆಂಟ್ ಅಂತ ಫೋನ್ ಮಾಡಿದ್ರು ಒಟ್ಟಿಲಿ ಹೋಗಿದ್ ಬರ್ತೀನಿ ತಾಳ್ನೆ ಮಗ. ಏನೋ ತಪ್ಪು ತಿಳ್ಕೊಬೇಡ, ಬೇಜಾರು ಮಾಡ್ಕೋಬೇಡ. ತಟಪಟ್ನೆ ಬಂದ್ಬಿಡ್ತೀನಿ ಒಂದು 2 ದಿವಸ ಇದ್ಬಿಟ್ಟು. ನೀ ಯಾಕೆ ಅದು ಏನು ಮಾತಾಡ್ತಿದ್ದೀನಿ ನೀನು? ನಿನ್ನ ನಂಬ್ಕೊಂಡು ನಾನು ಅಲ್ಲಿ ಸೌತಿ ಮುಂಡೆ ಪಾರತಿ ಜೊತೆಗೂ ಜಗಳ ಹಾಡ್ಕೊ ಕೂತೀವಿ. ನೀನು ನೋಡಿದ್ರೆ ಅರ್ಧದಲ್ಲೇ ಕೈ ಕೊಟ್ಬಿಟ್ಟು ಹೋಯ್ತೀನಿ ಅಂತ ಕೂತಿದ್ಯಲ್ಲ ನೀ ಯಾಕೆ ಹಂಗೆಲ್ಲ ಹಾಡ್ಬೇಡಕತೆ. ಇನ್ನು ಸ್ವಲ್ಪ ಇವಳು ನಂದಿನದು ಬಾಂಚನ ಮುಗಿತದೆ ಎಲ್ಲ ಹೋಗುವಂತೆ ಇರ್ನೇ ಯಾಕೆ ನಾನು ಒಬ್ಬಳೇ ಎಲ್ಲನೂ ಮಾಡೋಕ್ಕಾಗ್ತದೆ. ಇಲ್ಲಿ ಒಂದು ಮಾಡಿದ್ರೆ ಒಂದು ಮಾಡೋಕ್ಕಾಗಿಲ್ಲ. ಮಗ ಬೇರೆ ಕಿಟ್ಟು ಅಂತ ಕೆಚ್ಕತ್ತದೆ ಸಂಜೆ ಗಂಟ. ಅದು ಹಿಡ್ಕೊಳಕ್ಕೆ ಹೋಗಿಲ್ಲ, ಮಟ್ಟಕ್ಕೆ ಹೋಗಿಲ್ಲ. ಈಗ ಬೇರೆ ಸೌತಿ ಮುಂಡೆ ಬೇರೆ ಅವಳು ಜಗಳ ಆಡ್ಕೊಂಡು ಬೇರೆ ಬೇರೆ ವಕ್ತನ ಮಾಡ್ಕೊ ಕೂತವಳೆ. ಅವಳಂತೂ ಬಂದಾಳ ಮುಗಿ ಮಾತಾಡ್ಸೋಕ್ಕೆ. ಮೊದಲವ್ರು ಎತ್ಕೊಂತ ಕೂತ್ಕೊಳ್ಳವಳು ಮುಗಿನಾರು ಅಡುಗೆನಾರು ಮಾಡ್ಕೊಳ್ಳವಳು, ಏನಾರು ಮಾಡೋಳು. ಈಗ ಏನು ಮಾಡ್ತಿಲ್ಲ ಕಣ್ಣೆ ಯಾಕೆ ಹಾಗೆಲ್ಲ ಹಾಡ್ಬೇಡಕತೆ. ಸುಮ್ಮನಿರು ಹೋಗುವಂತೆ. ಈಗ ಏನು ಅರ್ಜೆಂಟು ಕೊಡಿಲ್ಲ. ಇಕ್ಳಿಗೆ ನಾನು ಫೋನ್ ಮಾಡಿ ಹೇಳ್ತೀನಿ. ಇನ್ನೊಂದಷ್ಟೇ ಸೇರಿಸ್ಕೊತೀನಿ ಕರ್ರಪ್ಪ, ತಲೆ ಕೆಡ್ಸ್ಕೊಬೇಡಿ. ಚೆನ್ನಾಗವಳೆ ಅಂತ ಫೋನ್ ಮಾಡಿ ಹೇಳ್ತೀನಿ. ಕೊಡಿಲಿ ನೀನು ಯಾಕಂಗೆ ಆಡ್ತಿದ್ದೀನಿ ನೀನು? ಬೇಡ ಬೇಡ ಅಂತ ಕೇಳ್ದಾನೆ ಹೋಯ್ತೀನಿ ಅಂದ್ಕೊಂಡು ಒಂದೇ ಸಮಯ ನೆಟ ಮಾಡ್ಕೊ ಕೂತಿದ್ಯಲ್ಲ. ನೀ ಯಾಕೆ ಸುಮ್ಮನಿರು. ಅಲ್ಲ ಕಣ್ಣೆ, ನಾನು ನಿನ್ನೆ ನಂಬ್ಕೊ ಕೂತೀವಿ. ನೀನು ನೋಡ್ರಿ ಇಂಥ ಮಾತಾಡ್ತಿದ್ಯಲ್ಲ, ಯಾಕೆ ಸುಮ್ಮನಿರು ನೀನು. ಅಲ್ಲ ನಾನು ಕನ್ಸು ಒಂದು ಕಡಿತಿರ್ತಿರಕ್ಕಂತ ತಕೋ. ನೀನು ಹಿಂಗೆ ಬಿಟ್ಬಿಟ್ಟು ಹೋಯ್ತಿದ್ದೀ ಅಂತವ. ಅಲ್ಲ ನೀನು ಎಂತ ಅನ್ಯಾಯ ಮಾಡ್ತಿದ್ದೀನಿ ಯಾಕೆ ನೀನು? ನಿನ್ನೆ ನಂಬ್ಕೊ ಕೂತೀವಿ, ನಿನ್ನೆ ನಂಬ್ಕೊಂಡು ಇಲ್ಲಿ ಗಂಟ ಬಾ ಅಂತಾನು ಕರ್ಕೊಬಂದೀನಿ. ಇಲ್ಲಾಂದರೆ ಸೂರಿ ಮನೇಲಿ ನಾ ಸುಮ್ಮನೆ ಇತ್ತಿಲ್ವ? ಈಗ ಕಾಯಿ ಒಳಗೆ ಪಾರತಿಗೆ ಏನೋ ಅಂತಿದ್ದಿಲ್ಲಪ್ಪ. ಆಗ ಸೂರಿ ಕಳಿಸ್ತಿದ್ದಿಲ್ಲ. ನಿನ್ನ ಮಾತು ಕೇಳ್ಕೊಂಡು ಅವಳಿಗೆ ಏನೇನೋ ಬೋದೆ ಅದು ಬೋಯ್ಯದಲ್ಲೇ ನಿನ್ನ ಮಾತು ಕೇಳ್ಕೊಂಡು ಕ್ವಾಣ್ಗೂ ಸೇರ್ಸ್ನಿಲ್ಲ. ಈಗ ಎಲ್ಲನೂ ಮಾಡ್ಬಿಟ್ಟು ಯಾಕೆ ಒಯ್ತಾ ಕೂತಿದ್ದೀಯಲ್ಲೇ ಯಾಕೆ ಸುಮ್ಮನಿರು. ಅಲ್ಲ ಬೇಕಂಗೆ ಆಗ್ತಿದ್ದೀಯ ನೀನು? ಸುಮ್ಮನಿರವ ಅಕ್ಕ, ಸುಮ್ಮನಿರು. ಯಾಕೆ ನೀನು ತೊಂದರೆ ಏನು ಹೇಳಿದ? ನಾನು ಕೊಡಿಲ್ಲ. ಈಗಲೂ ಫೋನ್ ಮಾಡಿ ಹೇಳ್ತೀನಿ. ಇದಾಗಿ ಫೋನ್ ಕೊಡ್ತಲ್ಲ, ಏನು ಕೊಡ್ತಿಲ್ಲ. ಕಾರಣ ಹೇಳ್ದೆ ಸುಮ್ಮನೆ ಬ್ಯಾಗ್ ಇಟ್ಕೊಂಡು ನಿಂತಿದ್ದೀಯಲ್ಲ ನೀನು. ಹೋಯ್ತೀನಿ ಕಡೆ ಮಗ ಹೋಯ್ತೀನಿ ಅಂತವ ರಾತ್ರಿಯಿಂದ ಹಂಗೆ ಹೇಳ್ತಾ ಕೂತಿದ್ದಿ. ನಾನೆಲ್ಲ ಸುಮ್ಮನೆ ಅಂದಳೇನೋ ಅಂದ್ರೆ ನೀನು ನಿಜವಾಗ್ಲೂ ಬ್ಯಾಗ್ ಇಟ್ಕೊಂಡು ನಿಂತಿದ್ದೀಯಲ್ಲ ನೀನು. ಹೋಯ್ತೀನಿ ಅಂತವ ಹೋಗೋದು ಬೇಡ, ಏನು ಬೇಡಕತೆ. ಕೊಡಿಲಿ ನೀನು. ಬ್ಯಾಗ್ ಕೊಡ್ತಾ ಇಲ್ಲಿ ಎತ್ತು ಒಳಗೆ ಮಾಡ್ತೀನಿ. ಎಲ್ಲಿಗೆ ಹೋದಿ ನೀನು? ಹೋಗೋದು ಬೇಡ, ಏನು ಬೇಡ. ನಾನು ಹೇಳ್ತಾ ಇಲ್ವಾ? ಸುಮ್ಮನಿರು ನೀನು. ಹಂಗಲ್ಲ ಕಣ್ಣೆ ಮಗ, ಅಲ್ಲಿ ಕೆಲಸ ಅದೇ ಬತ್ತೀನಿ ತಾಳು. ಜಲ್ದಿ ಬರ್ತೀನಿ. ಇನ್ನೊಂದು 3 ವಾರ ಕಳ್ಕೊಂಡು ಬಂದ್ಬಿಡ್ತೀನಿ. ಬರ್ನಿಲ್ಲ ಅಂದಾಗ ಆಮೇಲೆ ಕೇಳ್ಕೊ ನೀನು ಬೇಕಾರೆ. ನಾನು ಬರ್ನಿಲ್ಲ ಅಂತೀನದ ಆಗ ಬೇಕಾದ್ರೆ ಕೇಳ್ಕೊ. ಬರ್ತೀನಿ ಕತ್ತಿರವ. ಅದೇ ಬೆಟ್ಟು ಕೊಟ್ಬಿಟ್ಟು ಸಿದ್ದರಾಮಯ್ಯನ ಕಾಸು ತಗೋಬೇಕು. ಮುಗಿಗೆ ನಂದಿನಿಗೂ ಬಾಣ್ ತಂದು ಆರೆ ಸಾಮಾನು ತಂದ್ಕೊಡ್ನಿಲ್ವಲ್ಲ. ಇಲ್ಲ ಸಾಮಾನೆಲ್ಲವ ಇಲ್ಲೇ ಕೊಳಿತಾ ಬಿದ್ದಾವೆ. ನಾ ಏನು ತರ್ನಿಲ್ಲ ಅಂತಿದ್ನ. ತಂದೆ ತರಲಿ, ಕೊಳತ್ರೆ ಕೊಳಿಲಿಕ್ಕೆ ತಕೋ. ನಾನು ನನ್ನ ಮಗಳಿಗೆ ಏನು ಮಾಡೋದು ಬೇಡವಾ? ಸುಮ್ಮನಿರು. ಬರ್ತೀನಿ. ಮುತ್ಕರು ದುಡ್ಡು ಬರಬೇಕು ಒಂದು 3-4 ತಿಂಗಳದು. ಆಮೇಲೆ ಸಿದ್ದರಾಮಯ್ಯನ ದುಡ್ಡೆಲ್ಲ ಬಂದದಲ್ಲ, ಒಂದು ತಗೊಂಡಿಲ್ಲ ನಾನು. ಆಮೇಲೆ ಅಕ್ಕಿ ತಗೋಬೇಕು. ಬೆಟ್ಟು ಕೊಟ್ಬಿಟ್ಟು ಸುಮ್ಮನಿರು. ಎಲ್ಲ ತೆಗ್ದು ಮಡಗ್ಬಿಟ್ಟು ಎಲ್ಲ ಕಸು ತಗೊಂಡು ಬರ್ತೀನಂತೆ. ಮುಗಿಗೆ ಹೊಸಿ ಆರೆಕ ಸಾಮಾನು ತಗೊಂಡು ಹಣ್ಣು ಹಂಪ್ಲು ಹೊಸಿ ಒಂದು 4 ಸರಿ ಬೆಣ್ಣೆ ಆಡಿಸ್ಕೊಂಡು ಬರ್ತೀನಿ. ಅದು ಯಾಕಂಗೆ ಆಟ ಮಾಡ್ಕೊಂಡು ಕೂತಿದ್ದೀನಿ ನೀನು? ಒಂಚೂರು ಗೊತ್ತಾಯ್ಕಿಲ್ವ ನಿನಗೆ? ಒಳ್ಳೆ ಚಂದಾಗ ಆಡ್ತಾ ಕೂತಿದ್ದೀವಿ ಕಣ್ಣೆ ಮಗ ನೀನು. ಕೇಳೋದ ಹೊಸಿ ಅರ್ಥ ಮಾಡ್ಕೊ. ಹಾಗೆಲ್ಲ ಆಡ್ಬೇಡ್ದು ಕತೆ. ಈ ಥರ ಆಡೋಣ ಜನ. ಏನು ನಿನಗೆ ಬಿಟ್ಟು ಹೊಂಟೋಗಳಂಗೆ ಆಡ್ತಾ ಕೂತಿದ್ಯಲ್ಲ. ಬರ್ತೀನಿ ತಾಳು. ನಾ ಎಲ್ಲಿಗೆ ಹೋಗನೆ? ಆಮೇಲೆ ಐಕ್ಳುವೇ ನೋಡಬೇಕು ಅಂತಿದ್ದು. ಅದಕ್ಕೆ ಅವ್ರನ್ನ ನೋಡ್ಕೊಂಡಂಗೆ ಆಯ್ತದೆ. ಬರ್ತೀನಿ ತಾಳು. ಯಾಕ ನನಗೆ ಗೊತ್ತು ಕಂತಕೋ. ಇಲ್ಲಿ ಕೆಲಸ ಎಲ್ಲವ ಜಾಸ್ತಿ ಅಂದ್ಬಿಟ್ಟು ನೀನು ನನ್ನ ಬಿಟ್ಬಿಟ್ಟು ಹೋಯ್ತಾ ಇದ್ದಿ ಕತೆ. ಅನ್ಯಾಯ ಮಾಡ್ತಾಯಿದ್ದಿ ಕಣ್ಣೆ ಯಾಕ ನೀನು? ಭಾರಿ ಅನ್ಯಾಯ ಮಾಡ್ತಾಯಿದ್ದಿ. ಅಲ್ಲ ನನ್ನ ಹಿಂಗೆ ಬಿಟ್ಬಿಟ್ಟು ಹೋಯ್ತಾ ಕೂತಿದ್ಯಲ್ಲೇ ನೀನು? ಹೇಳಿನಿ ಯಾಕ ಬಾಣ್ತನ ಮುಗಿಯೋ ಗಂಟ ಹತ್ತಾಗಿತ್ತ ಕಡಿಬೇಡ ಕಣ್ಣೆ. ಹಿಂಗೆಲ್ಲ ಹಾಡ್ಬೇಡ, ಸುಮ್ಮನೆ ಇರುವಂತವ. ಹೇಳಿದ ಮಾತು ಕತೆ ಕೇಳ್ದನೆಯ ನೀನು? ಹೋಯ್ತೀನಿ ಅಂತ ಒಂದೇ ಸಮಯ ಆಟ ಮಾಡ್ಕೊಂಡು ಕೂತ್ಕೊಂಡು ನೀನು ಅಣ್ಣೆ ಯಾಕ ಬೇಡಕ್ಕ ಸುಮ್ಮನೆ ಇರ್ತೀನಿ. ಯಾಕಾಗೆಲ್ಲ ಹಾಡ್ಬೇಡ, ಸುಮ್ಮನಿರು. ಹೋಗುವ ಇರ್ನಿ ಯಾಕ? ನಾನು ಒಬ್ಬಳೆ ಎಲ್ಲ ಕೆಲಸ ಮಾಡೋಕ್ಕಾಗ್ತದ? ಬಾಣ್ತನೆಲ್ಲ ಮಾಡೋಕ್ಕಾಗ್ತದ? ನೀ ಯಾಕ ನೀನು ಕೆಲಸ ಮಾಡ್ಬೇಕಾಯ್ತದೆ ಅಂತಾರೆ ಹೋಯ್ತದೆ ಕಣ್ಣೆ. ನನಗೆ ಗೊತ್ತಿಲ್ವಾ ನೀನು ಒಡ ಹುಡ್ತಾಳು, ನೀನು ಜೊತೆ ಕೊಡ್ತಾಳು, ನೀನು ಹೆಂಗೆ ಏನು ಅಂತ ಗೊತ್ತಿಲ್ಬೇಡು. ನೀನು ಅದಕ್ಕೆ ಹೋಯ್ತಿರೋದು. ಅಲ್ಲ ಕಣ್ಣೆ, ಅದು ಒಂದು ಕೆಲಸ ಅಂತ ನಾನೇ ಮಾಡ್ಕೊತೀನಿ ಅಂತ ಕೆಲಸವಾ? ಕೆಲಸದ ಬಗ್ಗೆ ತಲೆ ಕೆಡ್ಸ್ಕೊಬೇಡ, ಸುಮ್ಮನಿರು. ಮನೆ ಕೆಲಸ ತಾನೇ ನೀನು ಮಾಡಲೇಬೇಡ ಕಣ್ಣೆಕ್ಕ. ಬರೀ ಮಗಿನ ಕರ್ಕ ಕುತ್ಕೋ ಸಾಕು. ಮನೆ ಕೆಲಸ ಎಲ್ಲ ನಾನೇ ಮಾಡ್ಕೊಬೋಯ್ತೀನಿ ಆಯ್ತಾ? ಹೋಗ್ಬೇಡ, ಸುಮ್ಮನಿರ್ನಿ ಯಾಕ? ಅದೇ ಕಂಡು ಆಡ್ತಿದ್ದಿ ಇಷ್ಟು ಆಗಾದ್ರೂ. ಇಲ್ಲಿ ನಾನು ಒಬ್ಬಳೇ ಆಗೋಯ್ತೀನಿ ಕಣ್ಣೆಕ್ಕ. ನನ್ನ ಕಷ್ಟ ಸುಖ ಕೇಳೋಕ್ಕೆ ಯಾರು ಇಲ್ದಾಗ ಹೋಯ್ತಾರೆ. ನವೀನ ಅಂತೂ ಹೋಯ್ತಾನೆ, ರೂಮ್ಗೆ ಹೋಗಿ ಸೇರ್ಕತಾನೆ. ಹೇಳೋಕ್ಕಿಂತ ಮುಂಚೆಗಳೆಲ್ಲ ಇರೋಕ್ಕೆಲ್ಲ ಕಾಣಲಿ. ಇನ್ನೊಂದು ಎಷ್ಟೊತ್ತಿಗೆ ಬಂದಾನೋ ಮನೆ ಮೇಲೆ, ನನ್ನ ಮನೆ ಕಣ್ಮೇಲೆ ಬರ್ತಾನೆ. ಎಷ್ಟೊತ್ತಿಗೆ ಬಂದಾನೋ ಎಷ್ಟೊತ್ತಿಗೆ ಎದ್ದೋದಾನೋ ಒಂದು ಗೊತ್ತಿಲ್ಲ. ಇನ್ನು ಯಾರ ಜೊತೆ ಮಾತಾಡ್ತಾ ಕೂತ್ಕೊಳ್ಳಾನೆ. ಇನ್ನು ನಿನ್ನ ಮೈದ ಅಂತೂ ಅವನಂತೂ ಮಾತಾಡೋಕ್ಕಿಲ್ಲ, ಕತೆ ನೋಡೋಕ್ಕಿಲ್ಲ, ಏನೂ ಇಲ್ಲ. ನೀನು ನೋಡ್ರೆ ಹಿಂಗೆ ಆಡ್ತಾ ಕೂತಿದ್ದಿ. ಅಲ್ಲ ಕಣ್ಣೆ, ನನ್ನ ಕಷ್ಟ ಸುಖ ಕೇಳೋರು ಯಾರು ಇದ್ದಾರನೇ ಯಾಕೆ? ಅದು ಯಾಕಂಗೆ ಆಡ್ತಿದ್ದಿ ನೀನು? ನನ್ನ ಕಷ್ಟ ಸುಖ ಕೇಳೋಕ್ಕೆ ನಾನು ಬಂದು ಬಳಗ ರಕ್ತ ಸಂಬಂಧಿ ಎಲ್ಲ ಬಂದಿನೇ. ನೀನು ನೋಡ್ರಿ ಹಿಂಗೆ ಆಡ್ತಾ ಕೂತಿದ್ಯಲ್ಲ. ಮಗ ಅದೇ ಕಡೆ ತಲೆ ಕೆಡ್ಸ್ಕೊಂಡಿದೀಯ ನೀನು? ಬರ್ತೀನಿ ಕಟ್ ತಕೋ. ಆಮೇಲೆ ಇನ್ನೊಂದು ವಿಚಾರ, ನಿನ್ನ ಗಂಡ ವರ್ಷ 9 ಕಾಲ ದುಡಿತಾ ಕೂತವನೆ. ನಿನಗಂತೂ 1 ರೂಪಾಯಿ ಕೊಟ್ಟಿಲ್ಲ, ಏನೂ ಇಲ್ಲ. ಕಾಸಿಸ್ಕೊಂಬಡಿಕೊ. ತಗೊಂಡೋಗಿ ನೀನು ಸಾವತಿ ಮುಂದೆ ಕೊಡ್ತಾ ಕೂತವನಲ್ಲ. ಏನು ಅವಳು ಉದ್ಧಾರ ಮಾಡಕ್ಕ? ಅವಳು ಉದ್ಧಾರ ಮಾಡಕ್ಕಂತ ಅವಳು ಗಂಟು ಕಟ್ಕೊಳ್ಳಿ. ಬಾಡಿಗೆ ಇಲ್ಲ, ಮನೇಲಿ ಮತ್ತೊಂದಿಲ್ಲ ಮಗ್ದೊಂದಿಲ್ಲ, ಏನೂ ಇಲ್ಲ. ಮನೆ ಚಂದಾಗದೆ ಒಳ್ಳೆಯ ತಣ್ಣಗಾಯ್ತದೆ. ಏನು ಬೇಕು ಒಕ್ಕೊಂಡು ಅವಳು ಒಂದು ಜೊತೆ ಹೆಂಗಿಯ ಏನು ಅಂಬ್ಲಿಯ ಗಂಜೆ ಕೈಗೆ ಕೊಡ್ಕೊಂಡು ಗಂಟು ಕಟ್ಕೊಳ್ಳಿ. ಈಗ ಏನು ಮಗಳ ಜೊತೆ ಮಾತಾಡಲ್ಲ ಅಂತ ನಾಟಕ ಆಡ್ತಾಳೆ. ಗಂಟ ಕಟ್ಕೊತಾಳೆ. ಕಟ್ಕೊಂಡು ತಗೊಂಡೋಗಿ ಮಗಳು ಕೊಡ್ತಾಳೆ. ಏನೇನು ನಿನಗೆ ಮಾಡಲ್ಲ, ನಿನ್ನ ಮಗಳು ಮಾಡಲ್ಲ? ಹೇಳು. ಅವಳು ಬುದ್ಧಿಯ ಅವಳು ನಾನು ಆಗದಿಂದ ಕಂಡೀನಿ. ನೀನು ನನ್ನ ಗಂಡಂತವು ನೀನು ಹಿರಿ ಹೇಳ್ತಿ.
ನಿನಗೆ ಎಲ್ಲ ದಕ್ಕಬೇಕಾಗಿದ್ದು ಗಂಡಂದು ಏನೇ ಆಗಲಿ ಪ್ರತಿಯೊಂದು ನಿನಗೆ ದಕ್ಕಬೇಕಾದದ್ದು. ನೀನು ಕಾಸು ಕರಿಮಣಿನೆಲ್ಲ ನಿನ್ನ ಗಂಡಂತ ಇಸ್ಕೊಂಡ್ ಮಡಿಕೊ, ಮಗಳಿಗೆ ಅದು ಬೇಕು ಇದು ಬೇಕು ಅಂತ. ಹೆಣ್ಣ ವಿನಯನು ಧರ್ಮಕ್ಕೆ ಮಾಡೋಕ್ಕಿಲ್ಲ, ತಂಗಿಗೆ ಮಾಡೋದು ಅವ್ನ ಧರ್ಮ, ಅವ್ನ ಕರ್ಮ ಆಯ್ತಾ. ಅವನ್ನ ಕೇಳ್ಬಿಟ್ಟು ಸಾಮಾನು ತಗೊಬ, ಹಾಲು ತಗೊಬ, ಹಣ್ಣು ತಗೊಬ, ಹಂಪ್ಲು ತಗೊಬ ಅಂತಂದು. ಓ ಇಲ್ಲ ನೀನು ಸೊಸೆಗೊಬ್ಳಿಗೆ ತಿನ್ಸ್ತೀನಿ ಉಳಿಸ್ತೀನಿ ಕಳ್ಸು ಬಿಟ್ಬಿಟ್ಟಿ. ಆಮೇಲೆ ಹುಷಾರು, ಬತ್ತೀನಿ ಕತೆ ತಲೆ ಕೆಡ್ಸ್ಕೊಬೇಡ. ಇನ್ನೊಂದು ವಾರ ಆದಮೇಲೆ ಬತ್ತೀನಿ, ಇನ್ನೊಂದು ವಾರ 15 ದಿವಸ ಕಳ್ಕೊಂಡು ಬಂದ್ಬಿಡ್ತೀನಿ. ತಲೆ ಕೆಡ್ಸ್ಕೊಬೇಡ, ಸುಮ್ಮನಿರು. ನನಗೂ ಬೇಜಾರಾಯ್ತದೆ, ಏನು ಮಾಡೋಣ ಪರಿಸ್ಥಿತಿ. ನನಗೂ ಮೇಲೆ ಕೆಲಸ ಕೆಮ್ಮಿ ಮಾಡಿ ಕೈ ಕಾಲು ನೋವೆಲ್ಲ ಬಂದವೆ. ಇನ್ನೂ ವಸೀಲೆ ಮಾಡಿದ್ರೆ ಜರಸಲಿ ಬಂದು ಆಮೇಲೆ ಹೊತ್ಕೊಂಡೋಗ್ಬಿಡ್ತಾರೆ ನಾನು ಅಷ್ಟೇ. ಅದಕ್ಕೆ ಒಂದಷ್ಟೇ ಸಟ್ಟಿಗೆ ಹೋಗ್ಬಿಟ್ಟು ರೆಸ್ಟ್ ಮಾಡ್ಕೊ ಬರ್ತೀನಿ. ತಾಳು ಬಂದರೆ ಬರ್ತೀನಿ, ಬರ್ನಿಲ್ಲ ಅಂದ್ರೆ ಇಲ್ಲ. ನನಗೆ ಹೆಂಗಾದಂಗೆ ನೋಡ್ತೀನಿ. ಈಗಂತೇಳಿ ಒಂದು ಗಳಿಗೆನೂ ಹಾಕಿರಕ್ಕನವ. ಅಯ್ಯೋ ಇಲ್ಲಿ ಮಾಡೋಕ್ಕದ. ಇನ್ನೊಂದಿನ ಮಗ ಏನು ಸಾಮಾನ್ಯದ, ಸಂದೆ ಗಂಟೆ ಹಚ್ಕೊತದೆ. ಮನೆ ಕೊಡೋಕೆ ನಿದ್ದೆ ಕೊಡೋಕ್ಕಿಲ್ಲ, ಏನಿಲ್ಲ. ಅದು ಅದನ್ನೇ ಶುಕ್ಲಿ ಹೇಳಬೇಕು. ಆರಕ್ಕಾಗೆ ಹಿಟ್ಟೆಲ್ಲ ಮಾಡ್ಕೊಡ್ಬೇಕು, ಮೆಂತದಿಟ್ಟ ಅದು ಮಾಡಬೇಕು ಇದು ಮಾಡಬೇಕು. ನನಗೆ ಮನೆ ಬರ ಬಂದಿದ್ದು ಎಲ್ಲ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕೆ ಬರ್ತೀನಿ. ಆಮೇಲೆ ಒಂದಷ್ಟು ದಿವಸ ಇದ್ಬಿಟ್ಟು ಏನೋ ತಂಗಿ ಮಕ್ಕಳು ತಾಳು ಮಾಡ್ಕೊಡೋದಂತ ಮಾಡಿಕೊಟ್ರೆ ಇರೋ ಕೆಲಸಕ್ಕೆ ಎಲ್ಲ ನನಗೆ ಒರೆಸಿ ಸಾಯಿಸ್ತಾ ಕೂತವೆ. ಅವ್ವ ಮಗಳಿಬ್ರು ಸೇರ್ಕೊಂಡು ಏನೋ ಮುಂದೆ ಪಾರತಿ ಹೆಂಗೋ ಬಚಾಯಿಸ್ಕೊಬಿಟ್ಲು. ಕೆಲಸಕ್ಕೆ ಮಾಡ್ದೇನೆ ಇಲ್ಲಿ ನಾನು ಬಂದು ಸಿಗಾಕೊಂಡೆ. ಯಾಕ ಅದು ಏನಂಗೆ ಒಬ್ಬೊಬ್ಬಳೆ ಮಾತಾಡ್ಕತ್ತೇದಿ? ಏನು ಇಲ್ಲ ಕಣೆ ಮಗ, ಯಾವತ್ತು ಬರೋದು ಅಂತ ಯಾಕತ್ತ ಕೂತಿದೆ ಕತೆ. ಸರಿ ಬರ್ತೀನಿ ಕಣವ. ಹುಷಾರಾಗಿ ಹೋಗಿದ್ ಬಾ. ಯಾಕ ತಕೋ ಒಂದು 200 ರೂಪಾಯಿ ಐಕ್ಳು ಮಕ್ಳಿಗೆ ತಿಂಡಿ ತಗೊಂಡೋಗು. ಅದೇ ನಿನ್ನ ಮಗಳು ಬಂದಿದ್ರೆ ಮಗಳಟ್ಟಿಗೆ ಹೋದಿಯಾ ಚಿನ್ನೋಟಿಗೆ? ಇಲ್ಲ ಅಲ್ಲಿಗೆ ಹೋಯ್ಕಿಲ್ಲ, ಅಟ್ಟಿಗೆ ಹೋಯ್ತೀನಿ. ಬೇಡಕ ತಕೋ. ನನ್ನ ಮಕ್ಳಿಗೆಲ್ಲ ತಿನ್ಸಿ ಪಾಠ ಮಾಡು. ಅಯ್ಯೋ ಅವ್ರಿಗೆ ಬೇಡಕತೆ, ನೀನಾರು ತಕೋ ಬೆಡ್ಡು ಗಿಡ್ಡು ಬಿಸ್ಕೆಟು ಏನಾದ್ರು ಪಪ್ಸ್ ಗಿಪ್ಸ್ ಅಂತ ತಕೋ ತಿನ್ನುವಂತೆ. ಬೇಡಕ ನಿಮಗ ನಂತವೇ ಅದೇ ಕಾಸು ನಂತೆ ಒಂದು ಬರ್ದಾಗ ಒಂದು 500 ರೂಪಾಯಿ ತಂತಿಲ್ವಾ? ನೀನೆಲ್ಲಿ ಖರ್ಚು ಮಾಡ್ಸಿಲ್ಲ ಏನು ಮಾಡ್ಸಿಲ್ಲ. ಆಮೇಲೆ ಯಾವತ್ತು ನವೀನ ಖರ್ಚು ಬೇಕಾ ಮಡಿಕೋದಡವಂತ ಒಂದು 500 ಕೊಟ್ಟಿದ್ದ. ನಂದಿನಿ ಒಂದು 1000 ಕೊಟ್ಟಿದ್ದು. ಅದರಲ್ಲಿ ಅದಕ್ಕೆ ನಿಮಗೆ ಖರ್ಚು ಕೊಟ್ಟನಲ್ಲ, ಅದನ್ನೆಲ್ಲ ಕೊಟ್ಬಿಟ್ಟು ಇನ್ನು 500 ರೂಪಾಯಿ ನಂತವೇ ಅದೇ. ಬೇಡಕತೆ ಮಡಿಕೋ ನೀನೇ. ನಿನ್ನ ಮಗಳಿಗೆ ಏನಾದ್ರು ಮಾಡು ಬರ್ತೀನಂತೆ. ಅಲ್ಲ ನಮ್ಮ ಅಕ್ಕನ ಬುದ್ಧಿ ನನಗೆ ಗೊತ್ತಿಲ್ವಾ? ಕೆಲಸ ಕಮ್ಮಿ ಮಾಡ್ಬೇಕಾಯ್ತದೆ. ಪಾರತಿನೂ ಹೊಂಟೋದು ಎಲ್ಲ ಕೆಲಸವನ್ನ ಒಬ್ಳಿಗೆ ಬಿತ್ಕೋತವೆ ಅಂದ್ಬಿಟ್ಟು ಪಾರಾರಿ ಆಗ್ಬಿಟ್ಲಲ್ಲ ಕಳ್ಳಿಯಾಗೆ. ನೇ ಅಕ್ಕ ಹೋಗ್ಲಿ, ಬಸ್ ಸ್ಟ್ಯಾಂಡ್ ಗಂಟಾರು ಬಿಟ್ಕೊಡ್ತೀನಿ, ನಿಂತ್ಕೋ. ಬೇಡಕತ್ತು ಹೋಗವೆ ಮಗ ಅದೇ ನಂದಿನಿ ಅವಳೆ ನೋಡ್ಕೊ ಹೋಗು. ನಾನು ಹೋಯ್ತೀನಿ. ಅದಕ್ಕೇನು ಬೈವಾ ಇಲ್ಲಿ ಹೋಗಕ್ಕೆ? ಜನಗಳೆಲ್ಲ ತುಂಬಿರ್ತಾರೆ ಕತೆ. ಇಲ್ಲ ಕತ್ತು ಹೋಗು ನೀನು. ಅಲ್ಲ ಸರಿಯಾದ ಒತ್ತಲೆ ಕೈ ಕೊಟ್ಲಲ್ಲ ನಮ್ಮ ಅಕ್ಕ. ಕಡಿತಿರಕ ತಕೋ ಹಿಂಗೆ ಮಾಡ್ತಾಳೆ ಅಂತ. ಮಾಡಕ್ಕೆ ಪಾರತಿ ಮುಂದೆ ಒಳ್ಳೊಳಗೆ ಅಡುಗೆ ಮಾಡ್ಕೊತಾಳೆ. ಅಲ್ಲೆಯ ಏನೋ ಅದೆಂತದೋ ಬಿಳಿ ಕಳಂಗೆ ಮಡಿಕೊಂಡವಳೆ. ಅಲ್ಲೇ ಬಿಳಿಕತ್ತಾಳೆ, ಅಲ್ಲೇ ತೊಳ್ಕೊತಾಳೆ, ಅಲ್ಲೇ ಉಣ್ಕೊತಾಳೆ. ಹೆಂಗಿರುವೆ ಅಟ್ಯಾಚ್ ಬಾತ್ರೂಮ್ ಬೇರೆ, ಅಲ್ಲೇ ಬಾತ್ರೂಮ್ ಅದೇ ರೂಮಲ್ಲಿವೆ. ಅಲ್ಲೇ ಎಲ್ಲ ಮಾಡಿಸ್ಕೊಂಡು ಅಲ್ಲೇ ಬಾಕ್ಲು ಹಚ್ಕೊಂಡು ಸಂಜೆ ಗಂಟೆ ಮನೆ ಕಸನೂ ಗುಡ್ಸೋಕ್ಕಿಲ್ಲ ಏನೂ ಇಲ್ಲ. ಅದೊಂದು ರೂಮ್ ಗುಡ್ಸ್ಕೊತಾಳೆ, ಬಾಕ್ಲು ಕಸನೂ ಗುಡ್ಸೋಕ್ಕಿಲ್ಲ ಏನೂ ಇಲ್ಲ. ಬಟ್ಟೆ ಒಗೆಯೋವಾಗ ಮಾತ್ರ ಬಂದ್ಬಿಟ್ಟು ಬಟ್ಟೆ ಇತ್ತಗ ಹಾರಾಕ್ಬಿಟ್ಟು ಇದ್ದ ಜಾಗದಲ್ಲಿ ಅಲ್ಲಿಗೆ ಹೋಯ್ತಾಳೆ ದುರ್ದ್ರ ಮುಂದೆ. ಅದ ಇಂಥವರೆಲ್ಲ ಸೊಸೆಯಾಗಿ ಬಂದ್ಬಿಟ್ರೆ ಮನೆ ಉದ್ದಾರನೇ. ನನ್ನ ಮಗಳಂಗೆ ಕಲೀಲಿ, ನನ್ನ ಮಗಳು ನಂದಿನಿ ಹಂಗೆ. ಅವಳು ಅತ್ತೆ ಮಾವನಿಗೆ ಮಾಡೋದೇನು ಮಟ್ಟದೇನು ಏನು ಚೆನ್ನಾಗಿ ಮಾಡೋಳು ಅತ್ತೆ ಮಾವನಿಗೆ. ಇದರದ್ರ ಮುಂದೆ ಅವಳೆ ಇದರದ್ರ ಮುಂದೆ ಯಾಕ ಮುಂದುವರಿಯುವುದು. ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ಲೈಕ್ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಇಷ್ಟ ಆದರೆ ಲೈಕ್ ಕೊಟ್ಬಿಡಿ. ಬರೋದ ಮತ್ತೆ.